ಇದೊಂದು ವಿಶಿಷ್ಟವಾಗಿರ್ತಕ್ಕಂಥ ವಿಷಯ ಹಾಗೂ ವಾಸ್ತವದಲ್ಲಿ ಹಲವಾರು ಸಮಾಜಗಳು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಭಾಳ ನಿರಾಸೆಯಾಗಿರ್ತಕ್ಕಂಥ ಭಾವನೆ ಮತ್ತು ಜೀವನ ನಡೆಸ್ತಾ ಇದ್ದಾರೆ. ಅದು ಯಾವುದೆಂದರೆ ಜಾತಿಗಳ ಕುಲಕಸುಬುಗಳು ಅಂತ ನಾನು ತಗೊಂಡಿದ್ದೇನೆ. ನಮ್ಮ ಭಾರತದ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿಯೂ ಒಂದು ಪ್ರಮುಖವಾಗಿದೆ ಮತ್ತು ಇತಿಹಾಸಕಾರರ ಪ್ರಕಾರ ಈ ಎಲ್ಲ ಜಾತಿಗಳು ಸಾಮಾನ್ಯವಾಗಿ ಕಸುಬುಗಳು ಆಧಾರಿತವಾಗಿರ್ತಕ್ಕಂಥ ಜಾತಿಗಳು ಅಂತ ಹೇಳಿದ್ದಾರೆ. ಕಸುಬುಗಳು ಆಧಾರಿತ ಅಂದರೆ ಆ ಕಸುಬುಗಳಿಗೆ ಒಂದೊಂದು ಜಾತಿ ಹುಡ್ತಾ ಹೋಯಿತು. ಹಾಗಾಗಿ ಈ ಕಸುಬುಗಳು ಜಾತಿ ಆಧಾರಿತವಾಗಿರೋದ್ರಿಂದ ನಾವು ಜಾತಿ ಅಥವಾ ಕುಲಕಸುಬುಗಳು ಅಂತ ಸಾಮಾನ್ಯವಾಗಿ ಕರಿತೀವಿ. ಕುಲಕಸುಬುಗಳು ಅಂದರೆ ಕುಲವನ್ನು ಅಥವಾ ಜಾತಿಯನ್ನು ಬೆಂಬಲಿಸ್ತಕ್ಕಂಥ ಒಂದು ಕಸುಬು. ಇಡೀ ಜೀವನವೇ ಅವರ ಜೀವನ ಆ ಒಂದು ಕಸುಬಿನ ಮೇಲೆ ಅವಲಂಬನೆಗೊಂಡಿರ್ತದೆ. ಏಕೆಂದರೆ ಈ ನಮ್ಮ ಭಾರತದ ವ್ಯವಸ್ಥೆಯಲ್ಲಿ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇವತ್ತು ಸಾವಿರಾರು ಕುಟುಂಬಗಳು ಸಾವಿರಾರು ವರ್ಷಗಳಿಂದ ಈ ಕುಲಕಸುಬುಗಳನ್ನು ನೆಚ್ಚಿಕೊಂಡೇ ತಮ್ಮ ಜೀವನ ನಡೆಸ್ತಾ ಇದ್ದಾರೆ. ಅವರ ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿ ಪ್ರತಿಯೊಂದು ಅವರ ಕುಲಕಸುಬಿನ ಮೇಲೆ ಆಧಾರಿತವಾಗಿದೆ. ಯಾರನ್ನು ಕರಿಬೇಕಾದ್ರೆ ಈ ಸಮಾಜದವರು, ಈ ಜಾತಿಯವರು, ಈ ಕಸುಬಿನವರಂತ ಸಹಜವಾಗಿ ಕರಿತಾ ಇರ್ತಾರೆ. ಹಾಗಾಗಿ ಇದು ಅವರ ಜೀವನವೇ, ಇಡೀ ಆ ಕುಟುಂಬದ ಅಸ್ತಿತ್ವವೇ ಆ ಒಂದು ಏನು ಕಸುಬಿನ ಮೇಲೆ ಆಧಾರಿತವಾಗಿದೆ. ಇಂಥ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಕುಲಕಸುಬು ಇವತ್ತು ಆಧುನಿಕ ಯುಗದ ಸುಂಟರಗಾಳಿಗೆ ಸಿಲುಕಿ ತತ್ತರಿಸಿ ಹೋಗ್ತಾ ಇರೋದ್ರಿಂದ ಆ ಕುಲಕಸುಗಳನ್ನು ನೆಚ್ಚಿಕೊಂಡಿರ್ತಕ್ಕಂಥ ಕುಟುಂಬಗಳು ಜೀವನವೂ ಸಹ ತತ್ತರಿಸಿ ಹೋಗ್ತಾ ಇದೆ. ಭಾಳ ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿ ನಾವಿಲ್ಲಿ ಕಾಣ್ತೇವೆ. ಏಕೆಂದರೆ ಆಧುನಿಕ ತಾಂತ್ರಿಕ ಯುಗ ನಾವು ಕಾಣ್ತೇವೆ. ತಾಂತ್ರಿಕತೆ ಪ್ರತಿದಿನ ಪ್ರತಿಕ್ಷಣ ಬದಲಾವಣೆ ಆಗ್ತಾ ಇರ್ತದೆ. ತಾಂತ್ರಿಕತೆ ಬದಲಾವಣೆ ಆದಂತೆ ಆರ್ಥಿಕ ಜೀವನವೂ ಸಹ ಬದಲಾವಣೆ ಆಗ್ತಾ ಹೋಗ್ತದೆ. ಆರ್ಥಿಕ ಜೀವನವು ಬದಲಾವಣೆ ಆದಂತೆ ಆ ವಸ್ತುಗಳಿಗೆ ಇರ್ತಕ್ಕಂಥ ಬೇಡಿಕೆಯೂ ಸಹ ಬದಲಾವಣೆ ಆಗ್ತಾ ಹೋಗ್ತದೆ. ಈ ಬೇಡಿಕೆಯಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯ ಕಾರಣಕ್ಕಾಗಿ ಇವತ್ತು ಈ ಕುಲಕಸುಬುಗಳು ಇವತ್ತು ಭಾಳ ಚಿಂತಾಜನಕವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ನಾವಿಲ್ಲಿ ಕಾಣ್ತೇವೆ. ಏಕೆಂದರೆ ಈ ಎಲ್ಲ ಕುಟುಂಬಗಳು ಸಾಮಾನ್ಯವಾಗಿ ಕುಲಕಸುಬುಗಳನ್ನೇ ಆಧಾರಿತವಾಗಿರ್ತಕ್ಕಂಥ ಜೀವನ ನಡೆಸ್ತಾ ಇರ್ತವೆ. ಉದಾಹರಣೆಗೆ ಹೇಳಬೇಕಾದ್ರೆ ಒಂದು ಪತ್ರಿಕೆಯಲ್ಲಿ, ಪ್ರಜಾವಾಣಿ ಪತ್ರಿಕೆಯಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ 1.5 ಪೇಜು ಆರ್ಟಿಕಲ್ ಬಂದಿತ್ತು, ನನ್ನ ಹತ್ರ ಇದೆ. ಅಕ್ಕಸಾಲಿಗರು ಇವತ್ತು ಕಲ್ಯಾಣ ಜ್ಯುವೆಲ್ರಿ ಅಂತ ದೊಡ್ಡ ದೊಡ್ಡ ಜ್ಯುವೆಲ್ರಿ ನಾವೆಲ್ಲ ಸಿಟಿಗಳಲ್ಲಿ ಕಾಣ್ತೇವೆ. ಅಲ್ಲಿ ಶ್ರೀಮಂತವರು ಮತ್ತು ಮಧ್ಯಮ ವರ್ಗದವರು ಹೋಗ್ತಾರೆ. ಬಟ್ ಹಳ್ಳಿಯಲ್ಲಿರ್ತಕ್ಕಂಥ ಆ ಕುಲಕಸುಬನ್ನೇ ಅಕ್ಕಸಾಲಿಗನು ಆ ಕುಲಕಸುಬನ ಆಧಾರಿತವಾಗಿರ್ತಾನೆ. ಅವನ ಜೀವನ ಯಾವ ರೀತಿ ನಡಿಬೇಕು? ಇವನು ಹಳ್ಳಿಯವರು ಸಹಿತ ಪಟ್ಟಣಕ್ಕೆ ಬಂದು ಸಾಮಾನ್ಯವಾಗಿ ಮದುವೆ ಸಮಾರಂಭ ಆಗಿರ್ಬೋದು, ಹಬ್ಬಗಳ ಸಮಾರಂಭ ಆಗಿರ್ಬೋದು, ಬಂಗಾರದ ಆಭರಣಗಳು ಮಾಡಿಸ್ಕೊಳ್ಬೇಕಾದ್ರೆ ಅಥವಾ ರೆಡಿಮೇಡ್ ಆಗಿರ್ತಕ್ಕಂಥ ಖರೀದಿ ಮಾಡ್ತಾರೆ. ಅಕ್ಕಸಾಲಿಗನು ಇವತ್ತು ಉದ್ಯೋಗ ಇಲ್ಲದೆ ಬಡದಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ ಸುಣ್ಣಗಾರರು ಸುಣ್ಣವನ್ನು ತಯಾರಿ ಮಾಡಿ ಅವರು ಮಾರಾಟ ಮಾಡ್ತಿರ್ತಾರೆ ಹಳ್ಳಿಗಳಲ್ಲಿ. ಆದರೆ ಇವತ್ತು ಪೇಂಟಿಂಗ್ ಬಂದಿದೆ. ಹಲವಾರು ರೀತಿಯಾಗಿರ್ತಕ್ಕಂಥ ಕಂಪನಿಗಳ ಪೇಂಟಿಂಗ್ ಬಂದಿರೋದ್ರಿಂದ ಈ ಸುಣ್ಣಕ್ಕೆ ಬೇಡಿಕೆನೇ ಇಲ್ಲ. ಈ ರೀತಿಯಾಗಿ ಬಡಿಗರು, ಕುಂಬಾರರು, ಕಂಬಾರರು, ಬುಟ್ಟಿನೆಯವರು, ಕಲ್ಲು ಹೊಡೆಯೋರು, ಕಂಬಳಿನೆಯವರು, ಗಾಣದಿಂದ ಎಣ್ಣೆ ತೆಗೆಯೋರು, ಹೇರ್ ಕಟ್ಟಿಂಗ್ ಮಾಡುವವರು, ಉಪ್ಪು ತಯಾರಿಸೋರು, ಗೊಂದಲ ಹಾಕೋರು, ಬಟ್ಟೆ ನೇಯೋರು ಮತ್ತು ಕಲ್ಲು ಹೊಡೆಯೋರು ನಮ್ಮ ಸಚಿವರಿಗೆ ಚೆನ್ನಾಗಿ ಗೊತ್ತಿದೆ. ಈ ಎಲ್ಲ ಸಮುದಾಯಗಳು ಸಾಮಾನ್ಯವಾಗಿ ಕುಲಕಸುಬುಗಳು. ಈ ಕುಲಕಸುಬುಗಳನ್ನು ನೆಚ್ಚಿಕೊಂಡಿರ್ತಕ್ಕಂಥ ಈ ಸಮುದಾಯದವರು ಇವತ್ತು ಏನಾಗಿದೆ ಅಂದರೆ, ಒಂದು ಕಡೆ ಈ ಕುಲಕಸುಗಳನ್ನು ನೆಚ್ಚಿಕೊಂಡಿರ್ತಕ್ಕಂಥ ಹಿರಿಯರು ತುಂಬ ಅಭಿಮಾನದಿಂದ ತಮ್ಮ ಕುಲಕಸುಗಳನ್ನು ಅವರು ಬಿಡಲು ಸಿದ್ಧರಿಲ್ಲ. ನಮ್ಮ ಜೀವನವೇ ಬಿಡ್ತೇವೆ, ಇವನ್ನ ನಮ್ಮ ಕುಲಕಸುಗಳು ಬಿಡಲ್ಲ ಅಂತ ಹಿರಿಯರು ಹೇಳ್ತಾರೆ. ಇನ್ನೊಂದು ಕಡೆಗೆ ಈ ಯುವ ಪೀಳಿಗೆ ಈ ಕುಲಕಸುಗಳ ಬಗ್ಗೆ ಬಹಳ ತಾತ್ಸಾರ ತೋರಿಸ್ತಾರೆ. ಆಧುನಿಕ ಯುಗದ ಬಗ್ಗೆ, ಆಧುನಿಕ ಒಂದು ಉದ್ಯೋಗದ ಬಗ್ಗೆ, ಜೀವನ ಶೈಲಿಗೆ ವ್ಯಾಮೋಹಕ್ಕೆ ಒಳಗಾಗಿ ಈ ಕುಲಕಸುಗಳಿಗೆ ಅವರು ಇದು ಆಗೋದ್ರಿಂದ ಅದಕ್ಕಾಗಿ ನಾನು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೇನೆ ಅಂದರೆ,
ಈ ಕುಲಕಸುಗಳನ್ನು ನೆಚ್ಚಿಕೊಂಡಿರ್ತಕ್ಕಂಥ ಸಮುದಾಯಗಳಿಗೆ ಅವರ ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆ ಒದಗಿಸ್ಬೇಕಂತೂ ತಮ್ಮ ಮೂಲಕ ಒತ್ತಾಯ ಮಾಡ್ತೇನೆ. ಹಾಗೆ ಆಧುನಿಕ ತಂತ್ರಜ್ಞಾನಕ್ಕೆ ತಕ್ಕಂತೆ ಈ ಕುಲಕಸುಗಳನ್ನು ನಾವು ಬದಲಾವಣೆ ಮಾಡಬೇಕು. ಅದಕ್ಕೆ ಬೇಕಾದಂಥ ಬಡಿಗರು ಅಥವಾ ಕಂಬಾರರು ಆಧುನಿಕತೆಗೆ ಅವರು ಬರ್ಬೋದು. ಅದಕ್ಕೆ ತಕ್ಕಂತೆ ಹಣಕಾಸಿನ ಬೆಂಬಲ, ಸೂಕ್ತ ತರಬೇತಿ ಮತ್ತು ಮಾರುಕಟ್ಟೆ ಒದಗಿಸುವುದು, ಇದರ ಮುಖಾಂತರ ಸರ್ಕಾರ ಅವರ ಬೆಂಬಲಕ್ಕೆ ಬರಬೇಕಂತ ಹೇಳಿ ಕೊನೆಯದಾಗಿ ಸಭಾಪತಿಗಳೇ, ಈ ಕುಲಕಸುಗಳನ್ನು ಕಾಯ್ದುಕೊಂಡು ಹೋಗುವುದಕ್ಕಾಗಿ, ಅದನ್ನು ಪೋಷಣೆ ಮಾಡುವುದಕ್ಕಾಗಿ, ಆ ಕುಟುಂಬಗಳಿಗೆ ನಾವು ಬೆಂಬಲ ಕೊಡುವುದಕ್ಕಾಗಿ ನಿಗಮ ಮಾಡುವುದರಲ್ಲಿ ಸ್ವಲ್ಪ ಸೂಕ್ತ ಅನಿಸ್ತದೆ. ಹಲವಾರು ನಿಗಮಗಳಿದ್ದಾವೆ. ಅವು ಯಾವ ರೀತಿಯಾಗಿರ್ತಕ್ಕಂಥ ನಿಯಮಗಳು ಇವತ್ತು ಕೆಲಸಕ್ಕೆ ಇದಾಗ್ತಲ್ಲ. ಹಾಗಾಗಿ ಈ ಎಲ್ಲ ವಿಷಯಗಳನ್ನು ಕೈಗೊಂಡಿರ್ತಕ್ಕಂಥ ಒಂದು ನೀತಿಯೂ ಸಹ ಬರಬೇಕು, ಸರ್ಕಾರದಿಂದ ಒಂದು ನೀತಿ ಬರಬೇಕು. ಇದಕ್ಕೆ ಸಚಿವರು ಏನು ಉತ್ತರ ಕೊಡ್ತಾರೆ ಕೇಳಿ ನಾನು ಕೊನೆಗೆ ಒಂದು ನಿಮಿಷ ಕ್ಲಾರಿಫಿಕೇಶನ್ ಕೇಳ್ತೀನಿ. ವಿಶ್ವಕರ್ಮ ಜನಾಂಗಕ್ಕೆ ಪಂಚವೃತ್ತಿ ಯೋಜನೆ ಅಂತ ಕೊಡ್ತಾ ಇದ್ದೀವಿ. ಆ ಪಂಚವೃತ್ತಿ ಯೋಜನೆ ಮರಾಠ ನಿಗಮದೊಳಗೆ ಮಿಲಿಟ್ರಿ ಹೋಟೆಲ್ಗೆ ಅವಕಾಶವನ್ನು ಮಾಡಿಕೊಡ್ತೇವೆ. ಮತ್ತು ನಮ್ಮ ಲಿಂಗಾಯತ ಜನಾಂಗ ಸಮುದಾಯಕ್ಕೆ ನಾವು ವಿಭೂತಿ ಘಟಕವನ್ನು ಮಾಡಲಿಕ್ಕೆ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಈ ಮಡಿವಾಳ ಸಮಾಜದೊಳಗೆ ಸೇರಿದಂಥವ್ರಿಗೆ ದೋಬಿ ವೃತ್ತಿಯನ್ನು ಕೊಡಿಸುವಂಥದ್ದು, ಅದಕ್ಕೆ ಬೇಕಾದಂಥ ಸಲಕರಣೆಗಳನ್ನು ಮಾಡಲಿಕ್ಕೆ, ಮತ್ತು ಸವಿತಾ ಸಮಾಜದ ಜನಾಂಗದವ್ರಿಗೆ ಈಗಲೇ ಕ್ಷೌರ ವೃತ್ತಿಗೆ ಅದಕ್ಕೂ ನಾವು ಅವ್ರಿಗೆ ಕೆಲವೊಂದು ಅವರಿಗೆ ವೃತ್ತಿಗೆ ಸಂಬಂಧಪಟ್ಟಂಥ ಸಾಮಾನುಗಳನ್ನು ಪರ್ಚೇಸ್ ಮಾಡಲಿಕ್ಕೆ, ಮತ್ತು ಬ್ಯೂಟಿಷಿಯನ್ ಮಾಡಲಿಕ್ಕೆ ಈಗ ನಾದಸ್ವರದ ವೃತ್ತಿಗಳನ್ನು ಮಾಡ್ತಾಯಿರ್ತಾರೆ, ಅವ್ರಿಗೂ ಕೊಡ್ತಾಯಿದ್ದೀವಿ. ಈ ಬೆಸ್ತ ಸಮುದಾಯದವರಿಗೆ ಮೀನುಗಾರಿಕೆ ಮತ್ತು ಕುರುಬ ಸಮುದಾಯಕ್ಕೆ ಕುರಿ ಸಾಗಾಣಿಕೆ, ಕಂಬಳಿ ನೇಯಂಥದ್ದು, ದೇವಾಂಗ ಸಮುದಾಯಕ್ಕೆ ನೇಕಾರಿಕೆ, ಇವನ್ನೆಲ್ಲವನ್ನು ಕೊಡಲಿಕ್ಕೆ ಉದ್ಯೋಗ ನೇರ ಸಾಲ ಅಂತ ಯೋಜನೆಯನ್ನು ಈ ಸದ್ಯ ಮಾಡ್ತಾಯಿದ್ದೀವಿ. ಹಿಂದುಳಿದ ವರ್ಗಗಳ ನಿಗಮಗಳ ಬಗ್ಗೆ ಹೇಳಿದರು. ಹಿಂದುಳಿದ ವರ್ಗಗಳು ಸಾಮಾನ್ಯವಾಗಿ ಶಿಕ್ಷಣಕ್ಕೆ, ಆಮೇಲೆ ಈ ಗಂಗಾ ಕಲ್ಯಾಣ, ಈ ರೀತಿಯಾಗಿರ್ತಕ್ಕಂಥವಕ್ಕೆ ಅವರು ಹಣಕಾಸಿನ ವ್ಯವಸ್ಥೆ ಮಾಡ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗಗಳ ನೇತಾರರು ಅಂತ ಕರೀತಾರೆ. ಸಹಜ, ಅದು ಒಪ್ತೀವಿ, ನಾವು ಒಪ್ತೀವಿ, ಭಾಳ ಅಭಿಮಾನದಿಂದ ಒಪ್ತೇವೆ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬಂದಾಗಿದ ಮೇಲೆ ಈ ನಿಗಮಗಳಿಗೆ ಹಣಕಾಸಿನ ಪೂರೈಕೆ ವ್ಯವಸ್ಥೆ ಕಡಿಮೆ ಆಗಿದೆ ಅನ್ನೋದು ನಮ್ಮ ಮಾನ್ಯ ಸಚಿವರು ಒಪ್ತಾರಂತ ನಾನು ತಿಳ್ಕೊಂಡಿದ್ದೀನಿ. ಒಂದೇ ಉದಾಹರಣೆ ಕೊಡ್ತೀನಿ. ನಾನು ಈ ಸದನಕ್ಕೆ ಬಂದಾಗ ಹಿಂದಿನ ಸರ್ಕಾರವು ಅಂಬಿಗರ ಚೌಡಯ್ಯ ನಿಗಮಕ್ಕೆ 50 ಕೋಟಿ ಕೊಟ್ಟಿದ್ದರು. ನಂತರ ಬಂದಂಥ ಮುಖ್ಯಮಂತ್ರಿಗಳು ಕೋವಿಡ್ ಸಂದರ್ಭದಲ್ಲಿಯೂ ಸಹ 25 ಕೋಟಿ ಕೊಟ್ಟಿದ್ದರು. ಆದರೆ ದುರದೃಷ್ಟವಶಾತು ಹೋದ ವರ್ಷ ಮತ್ತು ಈ ವರ್ಷ ಅಂಬಿಗರ ಚೌಡಯ್ಯ ನಿಗಮಕ್ಕೆ ಕೇವಲ 12 ಕೋಟಿ ಮಾತ್ರ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಉಪ್ಪಾರ ಮತ್ತು ಇನ್ನಿತರ ಎಲ್ಲ ನಾನು ಹೇಳೋ ಉದ್ದೇಶ ಇಷ್ಟೇ, ನಿಗಮಗಳಿಗೆ ಕೊಡ್ತಕ್ಕಂಥ ಹಣಕಾಸಿನ ಒಂದು ಬೆಂಬಲ ತೀರಾ ಕಡಿಮೆ ಆಗಿದೆ. ಅದು ಹಿಂದುಳಿದ ವರ್ಗಗಳ ನೇತಾರರು ಎನಿಸ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳ ಕಾಲದಲ್ಲಿ. ಅದು ಒಂದನೇದು. ಎರಡನೇದು, ನನ್ನ ಆದ್ಯತೆ ಏನಿರೋದಂದರೆ ಈ ಕುಲಕಸುಗಳನ್ನು ಆಧಾರಿತವಾಗಿರ್ತಕ್ಕಂಥ ಕುಟುಂಬಗಳು ಅವರು ಉತ್ಪಾದನೆ ಮಾಡ್ತಕ್ಕಂಥ ವಸ್ತುಗಳಿಗೆ ನಾವು ಮಾರುಕಟ್ಟೆ ಕೊಡಬೇಕು. ಈಗ ಕುಂಬಾರಿದ್ದಾರೆ, ಕುಂಬಾರ ಇವತ್ತು ಎಲ್ಲ ಈ ಒಂದು ಪ್ಲಾಸ್ಟಿಕ್ ಯುಗದಲ್ಲಿ ಅವ್ರ ವಸ್ತುಗಳಿಗೆ ಬೇಡಿಕೆನೇ ಇಲ್ಲ. ಅವರಿಗೆ ಅವರು ಉತ್ಪಾದನೆ ಮಾಡಿರ್ತಕ್ಕಂಥ ಗಡಿಗೆಗಳು ಯಾರು ತೊಗೊಳ್ಬೇಕು? ಈ ರೀತಿಯಾಗಿರ್ತಕ್ಕಂಥ ಒಂದು ಅಸ್ಥಿರತೆ ಅಲ್ಲಿ ಇದೆ. ಹಾಗಾಗಿ ಈ ಕುಲಕಸುಗಳನ್ನು ನೆಚ್ಚಿಕೊಂಡಿರ್ತಕ್ಕಂಥ ಈ ಸಮುದಾಯಗಳಿಗೆ ಬಹಳ ಒಂಥರ ಮುಜುಗರ ಸ್ಥಿತಿಯಲ್ಲಿ ಅವರಿದ್ದಾರೆ. ನನಗೆ ಒತ್ತಾಯ ಇಷ್ಟೇ, ಹಿಂದುಳಿದ ವರ್ಗಗಳಲ್ಲಿರ್ತಕ್ಕಂಥ ಈ ಒಂದು ಸಮುದಾಯಗಳಿಗೆ ತಾವು ಒಂದು ಸಮಗ್ರವಾಗಿರ್ತಕ್ಕಂಥ ನೀತಿ ತಂದು ನಮ್ಮ ಸಾಂಪ್ರದಾಯಿಕತೆಯೂ ಉಳಿತದೆ, ಸಂಸ್ಕೃತಿಯೂ ಉಳಿತದೆ, ಮತ್ತು ಈ ಕುಟುಂಬಗಳಿಗೆ ನಾವು ಬೆಂಬಲ ಕೊಟ್ಟಂತ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ತಾವು ಯೋಚನೆ ಮಾಡಬೇಕು ಮತ್ತು ನಿಗಮಗಳಿಗೆ ಹೆಚ್ಚಿನ ಹಣ ಕೊಡಬೇಕು. ಯಾಕಂದರೆ ನಿಗಮಕ್ಕೆ ಬಹಳ 50% ಮೈನಸ್ ಮಾಡಿದ್ದಾರೆ. ಅದು ಸ್ವಲ್ಪ ಹೆಚ್ಚಿಗೆ ಮಾಡಬೇಕಂತ ತಮ್ಮ ಮೂಲಕ ನಾನು ಸಚಿವರನ್ನು ಒತ್ತಾಯ ಮಾಡ್ತೇನೆ.